ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪರಿಮಳ ಆಚಾರ್ಯ. ವೀಕ್ಷಕರೇ, ನಾವು ಇರುವಂಥ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನಿಂದ 65 ಕಿಲೋಮೀಟರ್ ಒಳಭಾಗದಲ್ಲಿರುವಂತಹ ತೇತ್ರಾಯುಗ, ಸತ್ಯಯುಗ ಮತ್ತೆ ದ್ವಾಪರ ಯುಗ ಈ ಮೂರನ್ನು ಕೂಡ ತನ್ನ ಮಡಲಿನಲ್ಲಿ ಇಟ್ಕೊಂಡಿರುವಂತಹ ಪುಣ್ಯಕ್ಷೇತ್ರ ಇದಾಗಿದೆ. ಯಾವುದಪ್ಪ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಪುಣ್ಯಕ್ಷೇತ್ರ ಇದೆ. ಇದು ಪುಣ್ಯಕ್ಷೇತ್ರವಲ್ಲದೆ ಇಲ್ಲಿರುವಂತಹ ತಾತಯ್ಯನವರ ಜೀವಂತ ಸಮಾಧಿ ಕೂಡ ಇದೆ. ಹಾಗೂ ಇಲ್ಲಿರುವಂತಹ ಗುಹೆಗಳು ಇಂದಿಗೂ ಕೂಡ ಜನರನ್ನು ಬೆರಗುಗೊಳಿಸ್ತಾ ಇದೆ. ವೀಕ್ಷಕರೇ, ಇತಿಹಾಸದ ಪ್ರಕಾರವಾಗಿ ಮಹಾಭಾರತದಲ್ಲಿ ಪಾಂಡವರು ವನವಾಸ ಮಾಡಿದಂತಹ ಜಾಗವೇ ಇದು. ಇದಕ್ಕೆ ಮೊದಲು ನಾವು ಹೇಳ್ತಾ ಇದ್ದಂಥದ್ದು ಏಕಚಕ್ರವ್ಯೂಹ ಅಂತ ಹೇಳ್ತಾ ಇದ್ವಿ. ಅದೇ ಏಕಚಕ್ರವ್ಯೂಹನೇ ಇಂದಿನ ಕೈವಾರ ಕ್ಷೇತ್ರವಾಗಿದೆ. ಜನರು ಈ ಕ್ಷೇತ್ರಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಪುಣ್ಯವಾದ ಸ್ಥಳ ಈ ರೀತಿ ಇದೆ. ಮುಖ್ಯವಾಗಿ ಈ ದೇವಸ್ಥಾನ ಅಮರನಾರಾಯಣ ಸ್ವಾಮಿ ದೇವಸ್ಥಾನವಾಗಿದೆ. ಇಲ್ಲಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ದೇವತೆಗಳ ರಾಜನಾಗಿರುವಂತಹ ಇಂದ್ರನೇ ಭೂಮಿಗೆ ಇಳಿದು ಬಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಹೇಳಿ ಇಂದಿಗೂ ಕೂಡ ಇಲ್ಲಿನ ನಂಬಿಕೆ ಆಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಯಾರ ಜಾತಕದಲ್ಲಿ ಸೂರ್ಯ ಮತ್ತು ಗುರು ಗ್ರಹದ ದೋಷವಿರುತ್ತದೋ ಆ ವ್ಯಕ್ತಿಯು ಜೀವನದಲ್ಲಿ ಹಿಂದುಳಿತಾನೆ ಇರ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಕೆಲಸಗಳನ್ನು ಅಡೆತಡೆಗಳನ್ನು ಅತ್ಯಂತವಾಗಿ ಅನುಭವಿಸ್ತಾನೆ ಇರ್ತಾನೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಎಷ್ಟೋ ಕಷ್ಟಗಳನ್ನ ನೀವು ಅನುಭವಿಸ್ಕೊಂಡ್ ಬಂದಿರ್ತೀರ. ಅದಕ್ಕೆ ಪರಿಹಾರ ಅನ್ನೋದು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಪಡೆದ್ರು ಕೂಡ ಸಿಗ್ತಾ ಇಲ್ವಾ? ಹಾಗಿದ್ರೆ ನಿಮಗೆ ಹಿಂದೆ ಚಿಂತೆ ಬಿಟ್ಟು ಕೆಳಗೆ ಕಾಣ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ಯಾವುದೇ ದುಷ್ಟ ನಿವಾರಣೆಗಳಿಗಾಗಿ ಪರಿಹಾರ ಅನ್ನೋದು ಪಡೆದುಕೊಳ್ಳಿ. ಸಾಧ್ಯವಾದಲ್ಲಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ. ನಮಸ್ಕಾರ.